ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನವರಾತ್ರಿ 9 ದಿನಗಳಲ್ಲಿ ನಾವು 9 ದೇವಿಯ ಅವತಾರಗಳನ್ನು ಪೂಜೆ ಮಾಡ್ತೀವಿ. ಹಲವಾರು ಅವತಾರಗಳಂದರೆ ದೇವಿಯ ಹಲವಾರು ರೂಪಗಳು. ಇದೇ ರೀತಿ ನಾವು ಹೆಣ್ಮಕ್ಳು ಕೂಡ ಜೀವನದಲ್ಲಿ ಹಲವಾರು ವಿಷಯಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಪಡಿಬೋದು, ನೆಮ್ಮದಿಯಾಗಿರ್ಬೋದು. ಎಲ್ರಿಗೂ ಹೇಳೋ ಅಷ್ಟು ದೊಡ್ಡೋಳು ನಾನೇನಲ್ಲ, ಆದರೂ ನನಗೆ ಗೊತ್ತಿರೋ ಟಿಪ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ಯಾಕೆ ತಡ, ಬನ್ನಿ ಈ ನವರಾತ್ರಿಯಿಂದ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಬೇಕಾಗಿರೋ ಸಂಗತಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಪರ್ಫೆಕ್ಷನಿಸಮ್. ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ಕೆಲಸಗಳನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋದನ್ನು ಬಿಡಬೇಕು. ಎಲ್ಲರೂ ಎಲ್ಲ ಟೈಮಲ್ಲೂ ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರ ಹತ್ರ ಪರ್ಫೆಕ್ಟ್ ಅನ್ನೋ ಬಿರುದನ್ನು ತಗೊಂಡು ನಾವು ಲೈಫಲ್ಲಿ ಏನನ್ನು ಸಾಧಿಸೋಕ್ಕೆ ಅವಶ್ಯಕತೆ ಇಲ್ಲ. ಅಥವಾ ಅವರ ಲೈಫ್ ಪರ್ಫೆಕ್ಟ್ ಆಗಿದೆ, ನನ್ನ ಲೈಫ್ ಆ ಥರ ಯಾಕೆ ಇಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಕೂಡ ಬಿಡಬೇಕು. ಎಲ್ಲರ ಮನೆ ದೋಸೆನೂ ತೂತೆ. ಅವ್ರ ಹತ್ರ ಮನೆ, ಕಾರು ಎಲ್ಲ ಇರ್ಬೋದು, ಆದರೆ ನಿಮ್ಮ ಹತ್ರ ಇರೋ ಒಂದು ವಸ್ತು ಅವ್ರ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇರಲ್ಲ. ಇರೋದೊಂದು ಜೀವನ, ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿದ್ದು ನಮ್ಮ ಪರಿವಾರದವರನ್ನು ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಜಾಸ್ತಿ ಯಾರೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಮತ್ತು ನಮಗೆ ಅದಕ್ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾವುದರಲ್ಲೂ ಸಿಗೋದಿಲ್ಲ. ಸೊ ಒಂದು ಪರ್ಫೆಕ್ಟ್ ಲೈಫ್ ಹಿಂದೆ ಓಡೋದಕ್ಕಿಂತ ನಮ್ಮ ಲೈಫ್ ಹೇಗಿದೆ, ನಮ್ಮ ಲೈಫಲ್ಲಿ ಏನಿದೆ, ಯಾರ್ಯಾರಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಮ್ಮ ಜೀವನನ ಚೇಂಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಸುಮ್ಮನೆ ಬೇರೆಯವ್ರನ್ನ ನೋಡಿ ಕೊರಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಲೈಫ್ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದ್ಕೊಂಡು ಎಲ್ಲದರಲ್ಲೂ ದುಃಖ ಪಡೋ ಬದಲು ಇರೋ ಲೈಫಲ್ಲಿ ನಮ್ಮ ಎಫರ್ಟ್ಸ್ ಹಾಕಿ ಇರೋ ಅಷ್ಟು ದಿನ ನಾವು ಕೂಡ ಚೆನ್ನಾಗಿದ್ದು ಬೇರೆಯವ್ರನ್ನ ಕೂಡ ನಮ್ಮ ಕೈಲಾದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋದೇ ನನ್ನ ಈ ಮಾತಿನ ಅರ್ಥ. ಎರಡನೇದಾಗಿ ನಾವು ಹೆಣ್ಮಕ್ಳು ಮಾಡೋ ತಪ್ಪು ಏನಂದರೆ ಬರೀ ಬೇರೆಯವ್ರ ಖುಷಿನೇ ಇಂಪಾರ್ಟೆಂಟ್, ನಮ್ಮ ಖುಷಿ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಇದರ ಅರ್ಥ ನಾನು ಸೆಲ್ಫಿಶ್ ಆಗಿ ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಅನ್ನೋದು ಇದರ ಅರ್ಥ ಅಲ್ಲ. ಬೇರೆಯವ್ರ ಜೊತೆಗೆ ನಮ್ಮ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಖುಷಿಯಾಗಿದ್ದರೆ ಮಾತ್ರ ಬೇರೆಯವರನ್ನು ಖುಷಿಯಾಗಿಡೋಕ್ಕೆ ಸಾಧ್ಯ ಅಲ್ವಾ. ಸೊ ಬರೀ ಗಂಡ, ಮನೆ, ಮಕ್ಕಳು ಅಂತ ಯೋಚನೆ ಮಾಡದೆ ನಿಮ್ಮ ಬಗ್ಗೆ ಕೂಡ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡಿ. ನಿಮ್ಮ ಹಾಬೀಸ್ಗೆ ಟೈಮ್ ಕೊಡಿ. ಒಳ್ಳೆಯ ಆಹಾರ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಹೊರಗಡೆ ಸುತ್ತಾಡಿ, ನಿಮಗೆ ಏನು ಬೇಕೋ ಅದನ್ನು ಶಾಪಿಂಗ್ ಮಾಡಿ, ನಿಮ್ಮ ಮನಸ್ಸಿಗೆ ಏನು ಖುಷಿಯಾಗುತ್ತೋ ಅದನ್ನೇ ಮಾಡಿ. ನಾವು ಕೂಡ ಖುಷಿಯಾಗಿರಬೇಕು, ಜೊತೆಗೆ ನಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಖುಷಿಯಾಗಿಡಬೇಕು ಅನ್ನೋ ಮಾತಿನ ಅರ್ಥ. ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಲೈಫ್ ಅಂದರೆ ಇದೇ ಅಲ್ವಾ, ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬರೀ ಬೇರೆಯವ್ರದ್ದು ನೋಡೋಕ್ಕಾಗಲ್ಲ, ಬರೀ ನಮ್ಮದಷ್ಟೇನೂ ನೋಡೋಕ್ಕಾಗಲ್ಲ. ಯಾಕಂದರೆ ನಾವಿರೋದು ಈ ಸೊಸೈಟಿಯಲ್ಲಿ. ಸೊ ನಮ್ಮ ಬಗ್ಗೆ ಕೂಡ ಕಾಳಜಿ ಮಾಡಿಕೊಂಡು ಬೇರೆಯವ್ರ ಬಗ್ಗೆನೂ ಕಾಳಜಿ ಮಾಡಿಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ಇಟ್ಕೊಳ್ಳೋಣ. ಏನಂತೀರಾ ಫ್ರೆಂಡ್ಸ್? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೂರನೇದಾಗಿ ನಾವು ಹೆಣ್ಮಕ್ಳು ಮಾಡೋ ತಪ್ಪು ಏನು ಗೊತ್ತಾ? ನೋ ಅಂತ ಹೇಳೋಕ್ಕೆ ಹಿಂದೆ ಮುಂದೆ ಮಾಡೋದು. ಎಷ್ಟೊಂದು ಸಲ ಲೈಫಲ್ಲಿ ನೋ ಅಂತ ಹೇಳೋಕ್ಕೆ ಆಗದೆ ಎಷ್ಟೋ ಕೆಲಸಗಳನ್ನು ತಲೆ ಮೇಲೆ ಹಾಕ್ಕೊಂಡು ಬಿಡ್ತೀವಿ. ಆಮೇಲೆ ಒದ್ದಾಡ್ತಾ ಇರ್ತೀವಿ. ಅಯ್ಯೋ ಅವರು ಏನು ಅಂದ್ಕೊಂಡು ಬಿಡ್ತಾರೋ ಏನೋ ಅಂತ ನಾವು ಯೋಚನೆ ಮಾಡದೆ ಯಾವುದೋ ವಿಷಯಕ್ಕೆ ಒಪ್ಕೊಂಡು ಬಿಡ್ತೀವಿ. ಆದರೆ ಆಮೇಲೆ ಅದನ್ನು ಮಾಡೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂಥರ ವಿಲ ಒದ್ದಾಟ, ಆ ಕಷ್ಟ ಯಾರಿಗೂ ಬೇಡ. ಸೊ ಬಿ ಬೋಲ್ಡ್ ಟು ಸೇ ನೋ. ಯಾವುದೇ ವಿಷಯಕ್ಕೆ ಎಸ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಧೈರ್ಯ ನೋ ಅಂತ ಹೇಳೋದಕ್ಕೆ ಬೇಕು. ಸೊ ಡೋಂಟ್ ಹೆಸಿಟೇಟ್. ನಿಮ್ಮಿಂದ ಆಗತ್ತೆ ಅಂದರೆ ಆಗತ್ತೆ ಅನ್ನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಆ ಮೂಮೆಂಟ್ಗೆ ಅವರು ಬೇಜಾರಾಗ್ಬೋದು ಅಥವಾ ನಿಮಗೂ ಕೂಡ ಮುಜುಗರ ಅನ್ನಿಸ್ಬೋದು. ಬಟ್ ಆಮೇಲೆ ರೀಗ್ರೆಟ್ ಮಾಡೋದು ತಪ್ಪುತ್ತೆ. ಯಾರಿಗಾದರೂ ಈ ಥರ ಸಿಚುವೇಶನ್ ಫೇಸ್ ಮಾಡಿದ್ದೀರಾ?
ನೀವು ಯಾರಾದರೂ ಈ ಥರ ಸಿಚುವೇಶನ್ಸ್ನ ಫೇಸ್ ಮಾಡಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಆಗದೇ ಇರೋ ಯಾವುದೇ ಕೆಲಸ ಬಂದ್ರೂ ಧೈರ್ಯವಾಗಿ ಕಾನ್ಫಿಡೆಂಟಾಗಿ ನೋ ಅಂತ ಹೇಳಿ. ಯಾಕಂದರೆ ಎಸ್ ಅಂತ ಹೇಳಿ ಆಮೇಲೆ ಮಾಡೋಕ್ಕಾಗದೇ ಇದ್ದರೆ ಆಮೇಲೆ ಬರೋ ಫ್ರಸ್ಟ್ರೇಷನ್, ಆ ಎಲ್ಲ ಸಿಚುವೇಶನನ್ನು ನೀವೇ ಫೇಸ್ ಮಾಡೋರು ಅಲ್ವಾ? ನಾಲ್ಕನೇದಾಗಿ ನಾವು ಮಾಡೋ ಮೇಜರ್ ತಪ್ಪಂದರೆ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡೋದು. ಬೆಳಗ್ಗೆ ಎದ್ದೇಳ್ತೀವಿ, ಸೀದಾ ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಎಲ್ರಿಗೂ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಕೊಡಬೇಕಲ್ವಾ? ಅವರು ಸ್ಕೂಲಿಗೆ ಹೋಗಬೇಕು, ಆಫೀಸಿಗೆ ಹೋಗಬೇಕು, ನಾವು ಮಾತ್ರ ಮನೇಲೇ ಇರ್ತೀವಿ. ಯಾವಾಗಾದರೂ ಮಾಡೋಣ ಬಿಡು, ಯಾವಾಗಾದರೂ ನಮ್ಮ ಕೆಲಸ ಮಾಡ್ಕೋಬೋದು, ಪೂರ್ತಿ ದಿನ ಇದೆ ಅಲ್ಲ ಅನಿಸುತ್ತೆ. ಫಸ್ಟ್ ಈ ಥರ ಯೋಚನೆ ಮಾಡೋದನ್ನು ಬಿಡಬೇಕು. ಇದೇ ಥರ ಲೇಸಿನೆಸ್ ತೋರಿಸಿ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ 30+, 40+ ಆಗಿ ಮೆನೋಪಾಸ್ ಟೈಮಲ್ಲಿ ಎಲ್ಲ ನಾವು ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ಬಿಡ್ತೀವಿ. ಆವಾಗ ಫ್ರಸ್ಟ್ರೇಷನ್, ಆ್ಯಂಗ್ಸೈಟಿ, ಮೂಡ್ ಸ್ವಿಂಗ್ಸ್ ಈ ಥರ ಎಲ್ಲ ಸಿಚುವೇಶನ್ ಫೇಸ್ ಮಾಡಬೇಕಾಗತ್ತೆ. ಸೊ ಇವತ್ತಿಂದನೇ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳಿ. ಬೆಳಗ್ಗೆ ಹೇಳ್ತೀರಾ, ಎದ್ದ ತಕ್ಷಣ ಸ್ವಲ್ಪ ಟೈಮ್ ನಿಮಗೋಸ್ಕರ ಎತ್ತಿಡಿ. ಬಿಸಿನೀರು ಕುಡೀರಿ, ಡಿಟಾಕ್ಸ್ ಡ್ರಿಂಕ್ ಕುಡೀರಿ, ಎಕ್ಸಸೈಸ್ ಮಾಡಿ, ಫ್ರೂಟ್ಸ್ ತಿನ್ನಿ. ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದರೆ ನಾಳೆ ಅನಾರೋಗ್ಯದ ಸಮಸ್ಯೆ ಅಂತ ಬಂದರೆ ಅದನ್ನು ಫೇಸ್ ಮಾಡೋರು ನಾವೇ. ಮನೇಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವ್ರನ್ನ ನಾವು ನೋಡ್ಕೊತೀವಿ, ನಮಗೂ ಹುಷಾರಿಲ್ಲ ಅಂದರೆ ಯಾರು ನೋಡ್ಕೋತಾರೆ ಅಲ್ವಾ? ಒಂದು ಸಲ ಯೋಚನೆ ಮಾಡಿ. ಸೊ ಖುಷಿಯಾಗಿರಿ, ಆರೋಗ್ಯವಾಗಿರಿ. ನಿಮ್ಮ ಕಾಳಜಿನ ನೀವೇ ಮಾಡ್ಕೋಬೇಕು. ಐದನೇದಾಗಿ ನಾವು ಮಾಡೋ ತಪ್ಪಂದರೆ ಎಲ್ಲದನ್ನೂ ಮನಸ್ಸಲ್ಲಿ ಇಟ್ಕೊಳ್ಳೋದು, ಯಾವುದನ್ನೂ ಕೂಡ ಯಾರ ಹತ್ರನೂ ಶೇರ್ ಮಾಡದೇ ಇರೋದು, ಅಥವಾ ಎಲ್ಲದನ್ನು ಎಲ್ಲರ ಹತ್ರ ಹೇಳೋದು. ಸೊ ಗೈಸ್, ಈ ತಪ್ಪನ್ನು ಮಾತ್ರ ಮಾಡಲೇಬೇಡಿ. ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರ ಬದಲಾಗಿ ಮನ್ಸು ಬಿಚ್ಚಿ ಮಾತಾಡಿ. ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಪ್ಪ, ಅಮ್ಮ, ಗಂಡ ಅವ್ರ ಹತ್ರ ಅದು ಶೇರ್ ಮಾಡಿ. ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮ್ಮ ಹಸ್ಬೆಂಡ್ ಹತ್ರ ಶೇರ್ ಮಾಡಿ. ಅವ್ರ ಸೊಲ್ಯೂಷನ್ ಕೊಡೋದು ಬಿಡೋದು ಸೆಕೆಂಡರಿ, ಬಟ್ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಂತ ಎಲ್ಲದನ್ನೂ ಎಲ್ಲರಿಗೂ ಹೇಳುವುದು ಕೂಡ ಸರಿಯಲ್ಲ. ಹಲವಾರು ಜನ ಕೊಡೋ ಫ್ರೀ ಅಡ್ವೈಸ್ ಒಂದೊಂದು ಸಲ ನಿಮ್ಮ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ಬೋದು. ಸೊ ಯಾರ ಹತ್ರ ಏನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗಮನ ಇರಲಿ. ಒಂದೊಂದು ಸಲ ಮನೆಯವ್ರ ಹತ್ರ ಎಲ್ಲ ಜಗಳಾಡ್ತೀವಿ, 4-5 ದಿನವರೆಗೂ ಮಾತಾಡೋದೇ ಇಲ್ಲ. ಸೊ ಈ ತಪ್ಪನ್ನು ಮಾಡಬೇಡಿ. ಕೋಪ ಮಾಡಿಕೊಂಡು ಸುಮ್ಮನೆ ಜಗಳ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮ್ಮ ನೆಮ್ಮದಿನೂ ಹಾಳಾಗುತ್ತೆ, ಮನೇಲಿರೋರ ನೆಮ್ಮದಿನೂ ಹಾಳಾಗುತ್ತೆ. ಸೊ ಕೂತ್ಕೊಂಡು ಮಾತಾಡಿ, ಸಾಲ್ವ್ ಮಾಡ್ಕೊಳ್ಳಿ. ಇದರಿಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಎಲ್ಲರೂ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಸೊ ಏನೇ ಆದರೂ ಮಾತಾಡಿ. ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಹೇಳಿ, ನಿಮಗೇನಾದರೂ ಕಾಂಪ್ಲಿಮೆಂಟ್ ಕೊಡಬೇಕು ಅನಿಸಿದ್ರೆ ಕಾಂಪ್ಲಿಮೆಂಟ್ ಕೊಡಿ. ಅದರಿಂದ ಬೇರೆಯವ್ರಿಗೂ ಕೂಡ ಖುಷಿ ಆಗುತ್ತೆ. ಬೇಜಾರಾಗ್ತಿದೆ ಅಂದರೆ ಯಾವುದರಿಂದ ಬೇಜಾರಾಗ್ತಿದೆ ಅನ್ನೋದನ್ನು ಕೂಡ ಶೇರ್ ಮಾಡಿ. ಯಾರಿಗೆ ಗೊತ್ತು, ನಿಮಗೆ ಬೇಜಾರಾಗುತ್ತೆ ಅಂತ ಅವರು ಆ ಗುಣವನ್ನು ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟೈಮ್ ಏನೇ ಸಮಸ್ಯೆ ಬಂದರೂ ಅದ್ರ ಬಗ್ಗೆ ಮಾತಾಡಿಕೊಂಡು ಎಲ್ಲರೂ ಸಾಲ್ವ್ ಮಾಡ್ಕೊಳ್ಳಿ. 6ನೇದಾಗಿ ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ಎಲ್ಲರಿಂದಾನು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಮೇಲೆ ಅದು ಆಗಿಲ್ಲ ಅಂದಾಗ ಬೇಜಾರು ಮಾಡ್ಕೊತೀವಿ. ಸೊ ಬೆಸ್ಟ್ ಅಂದರೆ ನಾವು ಕಲಿಬೇಕಾಗಿರೋದು ಆದಷ್ಟು ಬೇರೆಯವರಿಂದ ನಾವು ನಿರೀಕ್ಷೆ ಮಾಡೋದನ್ನು ಕಡಿಮೆ ಮಾಡಬೇಕು, ಅಥವಾ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋ ವರ್ಡನ್ನೇ ಕಿತ್ತು ಹಾಕ್ಬಿಡಿ. ನೀವು ಅಬ್ಸರ್ವ್ ಮಾಡಿ, ನೀವು ಯಾವಾಗ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಇಮಿಡಿಯೇಟ್ ಚೇಂಜಸ್ ಆಗುತ್ತೆ. ನೀವು ಸ್ಟ್ರಾಂಗ್ ಆಗೋದಂತೂ ಗ್ಯಾರಂಟಿ. ಎಕ್ಸ್ಪೆಕ್ಟ್ ಮಾಡೋದರ ಬದಲಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಸ್ಟಾರ್ಟಿಂಗಲ್ಲಿ ಬೇಜಾರಾಗುತ್ತೆ, ಆದರೆ ಆಮೇಲೆ ಆಗೋ ಡಿಸಪಾಯಿಂಟ್ಮೆಂಟ್ಗಿಂತ ಇದು ವಾಸಿ ಅಲ್ವಾ?
ಸೊ ನೀವು ಖುಷಿಯಾಗಿರಬೇಕು ಅಂದರೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನು ಇವತ್ತೇ ನಿಲ್ಲಿಸ್ಬಿಡಿ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋ ಬದಲಾಗಿ ನಿಮ್ಮಿಂದ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಇಲ್ಲ ನಾಳೆ ಬೆಳಗ್ಗೆಯಿಂದ ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಥರ ನಿಮ್ಮನ್ನು ನೀವು ನಂಬಿ ನಿಮ್ಮ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಆವಾಗ ಅದರಿಂದ ಬೇಜಾರಾದರೆ ನಾಳೆಯಿಂದ ಅದನ್ನು ಸ್ಟಾರ್ಟ್ ಮಾಡ್ತೀರಾ, ಅದರಿಂದ ಅಡ್ವಾಂಟೇಜ್ ಇದೆ. ಸೊ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರ ಬದಲಾಗಿ ನಿಮ್ಮ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಸೊ ಆಲ್ವೇಸ್ ಎಕ್ಸೆಪ್ಟ್, ಡು ನಾಟ್ ಎಕ್ಸ್ಪೆಕ್ಟ್. ಸೊ ನೆಕ್ಸ್ಟ್ ತಪ್ಪು ಅಂದರೆ ಎಲ್ಲರಿಗೂ ಕೇರ್ ಮಾಡ್ತೀವಿ, ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡೋದನ್ನೇ ಮರ್ತು ಬಿಡ್ತೀವಿ. ಅಡುಗೆ ಮಾಡೋಕ್ಕೆ, ಮನೆ ಕ್ಲೀನ್ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇದೆ, ಆದರೆ ವಾಕಿಂಗ್ ಮಾಡೋಕ್ಕೆ, ನೀರು ಕುಡಿಯೋಕ್ಕೆ, ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಇಲ್ಲ. ಇದೆಲ್ಲ ಕೆಲಸ ಇದ್ದಿದ್ದೆ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತು, ಆದರೂ ಮಾಡಲ್ಲ. ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು, ಬಾಡಿ ಫಿಟ್ಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, ಆ್ಯಪಲ್ ಕಟ್ ಮಾಡ್ತೀವಿ, ಮನೇಲಿ ಎಲ್ರಿಗೂ ಕೊಡ್ತೀವಿ, ನಾವೇ ತಿನ್ನಲ್ಲ. ಎಲ್ಲರ ಆರೋಗ್ಯ ನಮಗೆ ಇಂಪಾರ್ಟೆಂಟ್. ಅಯ್ಯೋ 200-300 ರೂಪಾಯಿ kg ಆ್ಯಪಲ್ಲು, ಮಕ್ಕಳಿಗೆಲ್ಲ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ, ಆದರೆ ನಮಗೆ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಇದೆಷ್ಟು ಸರಿ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಫ್ರೂಟ್ಸ್ ಕಟ್ ಮಾಡಿದ್ರೆ ನೀವು ತಿನ್ನಿ, ಜ್ಯೂಸ್ ಮಾಡಿದ್ರೆ ಬರೀ ಮಕ್ಳಿಗೆ ಕೊಡಬೇಡಿ, ನೀವು ಕೂಡ ಕುಡೀರಿ. ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತೀರಾ, ನೀವು ಕೂಡ ಬಿಸಿ ಬಿಸಿ ಊಟ ಮಾಡ್ಕೊಂಡು ತಿನ್ನಿ. ಸೊ ಯಾವಾಗಲೂ ಚಿಕ್ಕ ಪುಟ್ಟದರಲ್ಲಿ ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಸಿಗದೇ ಇರೋದ್ರ ಬಗ್ಗೆ ಯೋಚನೆ ಬೇಡ. ಮಕ್ಕಳು, ಫ್ಯಾಮಿಲಿಯವ್ರ ಜೊತೆಗೆ ನೀವು ಕೂಡ ಆರೋಗ್ಯವಾಗಿರೋದು ಈಕ್ವಲಿ ಇಂಪಾರ್ಟೆಂಟ್. ಏನಂತೀರಾ? ನೆಕ್ಸ್ಟ್ ನಾವು ಮಾಡೋ ತಪ್ಪು ಬಂದು ತುಂಬ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಅಂತಾರಲ್ಲ ಅದು. ಯಾರಾದರೂ ಏನಾದರೂ ಅಂದರೆ ಮನಸ್ಸಲ್ಲಿ ಅದನ್ನೇ ದಿನ ಪೂರ್ತಿ ಯೋಚನೆ ಮಾಡ್ತಾ ಇರೋದು. ಫಸ್ಟ್ ಅದನ್ನು ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಮನೇಲಿ ಏನು ಕೆಲಸ ಬಾಕಿ ಇದೆ, ಮಕ್ಕಳಿಗೆ ಏನು ಇಷ್ಟ, ಏನು ಅಡುಗೆ ಮಾಡೋದು, ಮಾಡಿರೋ ಅಡುಗೆ ಅವರಿಗೆ ಇಷ್ಟ ಆಗುತ್ತಾ ಇಲ್ವಾ, ಗಂಡ ಏನಂತಾರೆ, ಅತ್ತೆ ಮಾವ ಏನಂತಾರೆ, ಇದೆಲ್ಲ ಯೋಚನೆ ಮಾಡಬೇಕು ನಿಜ. ಆದರೆ ಇದೇ ಜೀವನ ಆಗಬಾರ್ದು ಅಲ್ವಾ? ಒಂದಿನ ಏನಾದರೂ ಮಿಸ್ಟೇಕ್ಸ್ ಆದರೆ ಅದರಿಂದ ಏನೂ ಆಗಲ್ಲ. ಒಂದಿನ ಅಡುಗೆ ಮಾಡದೇ ಇದ್ದರೆ ಹೊರಗಡೆಯಿಂದ ತಂದು ತಿಂದರೆ ಅದರಲ್ಲೂ ಕೂಡ ಏನು ತಪ್ಪಿಲ್ಲ. ಸೊ ಈ ಥರ ಎಲ್ಲ ಓವರ್ ಥಿಂಕಿಂಗ್ನ ಬಿಟ್ಟು ರಿಯಾಲಿಟಿಯಲ್ಲಿ ಬದುಕೋದನ್ನು ಕಲೀರಿ. ತಲೆ ಖಾಲಿ ಇರೋಷ್ಟು ತಲೆಯಲ್ಲಿ ಬೇಡದೇ ಇರೋ ವಿಚಾರಗಳು ಜಾಸ್ತಿ ಆಗ್ತಾ ಇರುತ್ತೆ. ಎಂಪ್ಟಿ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ ಹಾಗೆ. ಸೊ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಯಾರಾದರೂ ನಿಮಗೆ ಏನಾದರೂ ಅಂತಾರೆ ಅಂದರೆ ಅದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಅವರು ಏನೋ ಅಂದರು ಅಂತ ನೀವು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಲ್ವಾ? ಸೊ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ. ಆಗ ನೋಡಿ, ನೀವೇ ಈ ಥರ ಎಲ್ಲ ಬೇಡದೇ ಇರೋ ಯೋಚನೆಗಳನ್ನು ಮಾಡೋದೇ ಇಲ್ಲ, ಆ ಥರ ಯೋಚನೆ ವಿಚಾರಗಳು ನಿಮ್ಮ ಹತ್ರ ಬರೋದೂ ಇಲ್ಲ. ಯಾವಾಗಲೂ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ ಅಷ್ಟೇ. ನೆಕ್ಸ್ಟ್ ನಾವು ಮಾಡೋ ಮೇಜರ್ ತಪ್ಪು ಬಂದು ಯಾವಾಗಲೂ ಒಂಥರ ಲೇಸಿಯಾಗಿರೋದು, ಸಪ್ಪೆ ಮುಖ ಮಾಡ್ಕೊಂಡಿರೋದು, ಅಯ್ಯೋ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಮನೇಲಿ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಬೇಜಾರು ಮಾಡ್ಕೊಂಡಿರೋದು, ಎಸ್ಪೆಷಲಿ ಹೌಸ್ ವೈಫ್ಸ್. ಇದರಿಂದ ಸುತ್ತಮುತ್ತ ಇರೋರಿಗೂ ನಮ್ಮನ್ನು ನೋಡಿ ಬೇಜಾರಾಗುತ್ತೆ. ಸೊ ಈ ತಪ್ಪನ್ನು ಮಾಡಬೇಡಿ. ನಿಮ್ಮನ್ನು ನೀವು ಪ್ರೆಸೆಂಟೇಬಲ್ ಆಗಿಟ್ಕೊಳ್ಳಿ. ಒಳ್ಳೆ ಡ್ರೆಸ್ ಹಾಕಿ, ರೆಡಿಯಾಗಿ, ನೇಲ್ ಪಾಲಿಷ್ ಹಚ್ಕೊಳ್ಳಿ, ಹೇರ್ ಕಟ್ ಮಾಡಿಸ್ಕೊಳ್ಳಿ. ಎಲ್ಲಾದರೂ ಹೋಗಬೇಕು ಅಂದಾಗಲೇ ನೀವು ರೆಡಿ ಆಗಬೇಕು ಅಂತೇನಿಲ್ಲ. ಮನೇಲಿದ್ದರೂ ಕೂಡ ಬೇಸಿಕ್ ಮೇಕಪ್ ಮಾಡ್ಕೊಳ್ಳಿ, ತಲೆ ಬಾಚ್ಕೊಳ್ಳಿ. ಬೇರೆಯವ್ರನ್ನ ನೋಡಿದ್ರೆ ಒಂಥರ ಪಾಸಿಟಿವಿಟಿ ಬರಬೇಕು. ನಮ್ಮನ್ನು ನಾವು ಮಿರರಲ್ಲಿ ನೋಡಿಕೊಂಡಾಗ ಒಂಥರ ಖುಷಿ ಅನಿಸ್ಬೇಕು. ಬ್ಯೂಟಿನೇ ಇಂಪಾರ್ಟೆಂಟ್ ಅಂತ ಅಲ್ಲ, ಬೇರೆಯವರು ಬ್ಯೂಟಿ ನೋಡಿ ನಾವು ಜಡ್ಜ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನಾವು ರೆಡಿ ಆಗೋದು ಯಾಕೆ? ನಾವು ಚೆನ್ನಾಗಿ ಕಾಣದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗಂತೂ ಕಾಣಿಸ್ಬಾರ್ದು ಅಂತ ಅಲ್ವಾ? ಮುಖ ಡಲ್ ಮಾಡಿಕೊಂಡು ಹೀಗೆಲ್ಲ ಮಾಡಿದ್ರೆ ಏನೋ ಒಂಥರ ಲೇಸಿನೆಸ್ ಕಾಡುತ್ತೆ. ಸೊ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆದಷ್ಟು ಆ್ಯಕ್ಟಿವ್ ಆಗಿರಿ, ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ಯೂಸ್ಫುಲ್ ಅನಿಸೋ ಕೆಲಸ ಮಾಡಿ, ಹೊಸ ಸ್ಕಿಲ್ಸ್ ಕಲೀರಿ. ಅಟ್ ದ ಎಂಡ್ ಆಫ್ ದ ಡೇ ನೆನ್ನೆಗಿಂತ ನಾವು ಇವತ್ತು ಎಷ್ಟು ಇಂಪ್ರೂವ್ ಆಗಿದ್ದೀವಿ ಅನ್ನೋದು ತುಂಬ ಮುಖ್ಯ. ಸೊ ಇದಷ್ಟು ನಾವು ನಮ್ಮಲ್ಲಿ ಚೇಂಜಸ್ನ ಮಾಡಿಕೊಂಡು ಲೈಫ್ನ ಬ್ಯೂಟಿಫುಲ್ಲಾಗಿ ಚೇಂಜ್ ಮಾಡ್ಕೊಳ್ಳೋಣ. ಏನಂತೀರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ, ಈ ಥರ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ.
ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.